ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ತುಲಾರಾಶಿಯ ಬಂಧುಗಳಿಗೆ ಸ್ವಾಗತ. ಜುಲೈ ತಿಂಗಳ ನಿಮ್ಮ ರಾಶಿ ಫಲಗಳನ್ನು ತಿಳಿಸಿದ್ದು, ಗುರುಗ್ರಹ ನಿಮಗೆ ಶುಭಕರವಾದಂತಹ ಸುವರ್ಣ ಪಾದದಿಂದ ಒಂದು ವೃಷಭ ರಾಶಿಯಲ್ಲಿ ಬಂದಿದ್ದು 8ನೇ ಸ್ಥಾನದಲ್ಲಿ ಬಂದಿದ್ದರೂ ಕೂಡ ಗುರುವಿನ ಒಂದು ಸುವರ್ಣ ಪಾದ ನಿಮಗೆ ಶುಭವೇ ಆಗುತ್ತದೆ. ಅದೇ ರೀತಿ ಶನಿಗ್ರಹ ಕೂಡ ತಾಮ್ರ ಪಾದದಿಂದ ಪಂಚಮ ಸ್ಥಾನದಿಂದ ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಿರುವುದರಿಂದ ನಿಮಗೆ ಮನೆ ಮತ್ತು ಸೈಟು ಹಾಗೂ ಪ್ರಯಾಣಗಳು ಕೂಡ ಕಂಡುಬರುತ್ತವೆ. ಉಳಿದ ಎಲ್ಲ ಗ್ರಹಗಳ ಫಲಗಳು ನಿಮಗೆ ಚೆನ್ನಾಗಿವೆ. ಕಾರಣ, ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮಗೆ ಪ್ರತಿ ತಿಂಗಳು ಎಲ್ಲ ಅಪ್ಡೇಟ್ಗಳು ತಲುಪುತ್ತವೆ. ಸ್ನೇಹಿತರೆ, ದಿನಾಂಕ 6ರಂದು ಶುಕ್ರನು, 16ರಂದು ರವಿಗ್ರಹ ಹಾಗೂ 19ರಂದು ಬುಧಗ್ರಹರು 10ನೇ ಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮಗೆ ಹೆಚ್ಚಿನ ಉದ್ಯೋಗಾವಕಾಶಗಳು, ಕೆಲಸಗಳು ದೊರೆಯುತ್ತವೆ ಮತ್ತು ವಿಶೇಷ ಧನಲಾಭಗಳು ಆಗುತ್ತವೆ. 12ರಲ್ಲಿ ಕೇತು ಹಾಗೂ 6ರಲ್ಲಿರುವಂಥ ರಾಹುಗ್ರಹಗಳಿಂದ ಕೆಲವೊಬ್ಬರಿಗೆ, ಅಂದರೆ ತುಲಾರಾಶಿಯವರಿಗೆ ವಿದೇಶಿಯಲ್ಲಿ ಉದ್ಯೋಗಗಳು ಸಿಗುವಂತಹ ಒಂದು ಚಾನ್ಸಸ್ ಕಂಡುಬರುತ್ತದೆ. ತಾವು ಪ್ರತಿದಿನ ದುಂ ದುರ್ಗಾಯೈ ನಮಃ ಎಂದು 11 ಸಲ ಪಠಿಸಿರಿ, ಶುಭವಾಗುತ್ತದೆ. ನಿಮಗೆ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಬುಧವಾರ ಅದೃಷ್ಟದ ದಿನಗಳು ಆಗಿರುತ್ತವೆ. ದಿನಾಂಕ 5, 6, 9, 10, 11, 14, 15, 19, 20, 25ರಿಂದ 29 ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.